ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಎಪಿಸೋಡ್ 2 ವಿಡಿಯೋ. ಸೊ ಫೈನಲಿ ನಾವು ಟೆಂಪಲ್ ರನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಉಡುಪಿ ಕಡೆಗೆ. ಆಲ್ರೆಡಿ ನೀವೆಲ್ಲ ಎಪಿಸೋಡ್ 1 ನೋಡಿರ್ತೀರ ಅಂತ ಭಾವಿಸ್ತೀನಿ. ಇನ್ನೆಲ್ಲ ಯಾರು ಎಪಿಸೋಡ್ 1ನ ವಿಡಿಯೋ ನೋಡಿಲ್ಲ, ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಹಾಕಿದ್ದೀನಿ, ಅಥವಾ ನೀವು ಈ ಚಾನಲ್ ಓಪನ್ ಮಾಡಿದ್ರೆ ಎಪಿಸೋಡ್ 1 ವಿಡಿಯೋ ಸಿಗುತ್ತೆ. ದಯವಿಟ್ಟು ಹೋಗಿ ಎಪಿಸೋಡ್ 1 ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೌತಡ್ಕ ಗಣಪತಿ ದರ್ಶನ ಮುಗಿಸ್ಕೊಂಡು ನಾವು ಉಡುಪಿ ಕಡೆಗೆ ಹೊರಟಾಗ ನಮಗಂತೂ ಸಿಕ್ಕಾಬಟ್ಟೆ ಹಸುವಾಗಿತ್ತು. ಬಟ್ ಆನ್ ದಿ ವೇ ಹೋಗ್ತಾ ಏನಾದರೂ ಸಿಕ್ಕಿದರೆ ಎಳ್ನೀರು ಸಿಕ್ಕಿದ್ರೆ ಕುಡಿಯೋಣ ಅಥವಾ ಬ್ರೇಕ್ಫಾಸ್ಟ್ ಎಂಟು ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಲ್ರೆಡಿ ತುಂಬ ಲೇಟಾಗಿದ್ದ ಕಾರಣ ಎನಿವೇಸ್ ಡೈರೆಕ್ಟ್ ಲಂಚ್ಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾಯಿದ್ವಿ ಬೇಗ ರೀಚ್ ಆಗಬೇಕು ಅಂತ. ಬಟ್ ಸಿಕ್ಕಾಬಟ್ಟೆ ಜನ ಅವತ್ತು ಟ್ರಾವೆಲ್ ಮಾಡ್ತಿದ್ದ ಕಾರಣ ಅಷ್ಟು ಸ್ಪೀಡಾಗಿ ಹೋಗೋದು ಸೇಫ್ ಅಲ್ಲ ಅಂತ ಅನ್ನಿಸ್ತು. ಸೊ ಆರಾಮಾಗಿ ಮ್ಯೂಸಿಕ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಬಟ್ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ನ ಪ್ಲೇ ಮಾಡೋ ಹಾಗಿಲ್ಲ, ಹಾಗಾಗಿ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಸೊ ಗೈಸ್, ನೀವು ಹಾಗೆ ನೋಡ್ತಾ ಹೋಗಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೇಚರ್ ಅಂತ. ಬಹುಶಃ ತುಂಬ ಜನಕ್ಕೆ ನೇಚರ್ ಇಷ್ಟ ಆಗುತ್ತೆ, ಕೆಲವೊಂದು ಜನಕ್ಕೆ ಬೀಚ್ ಸೈಡ್ ಮೌಂಟೇನ್ ಆ ಥರ ಇಷ್ಟ ಆಗುತ್ತೆ. ನನಗೆ ಗ್ರೀನರಿ ಪ್ಲೇಸಸ್ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಮೋಸ್ಟ್ ಆಫ್ ದಿ ಕ್ಲಿಪ್ಪಿಂಗ್ ಗ್ರೀನರಿದೇ ಆಗಿದೆ ಟ್ರಾವೆಲಿಂಗಲ್ಲಿ. ನೋಡ್ಬೋದು, ತುಂಬ ಚೆನ್ನಾಗಿ ಕಾಣಿಸೋ ಅಂಥ ಪ್ಲೇಸಸ್ಸನ್ನು ನಾನು ಕ್ಲಿಪ್ಪಿಂಗ್ ಹಾಗೆ ತಗೊಂಡಿದ್ದೀನಿ ನಿಮಗೂ ತೋರಿಸೋಣ ಅಂತ. ಬೋರಿಂಗ್ ಅಂತೂ ಖಂಡಿತ ಇರಲ್ಲ. ವ್ಲಾಗ್ ಕಂಪ್ಲೀಟಾಗಿ ನೋಡಿ, ಎಂಡ್ವರೆಗೂ ನೋಡಿ. ಬೀಚ್ ಸೈಡ್ ವಿಡಿಯೋ ಆಗಿರ್ಬೋದು ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಈ ಟರ್ನಿಂಗ್ ಕ್ಲಿಪ್ಪಿಂಗ್ಗಳು ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗಿದ್ದರಿಂದ ನಿಮಗೋಸ್ಕರ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲೇ, ಎಲ್ಲರೂ ವ್ಯೂವ್ನ ಎಂಜಾಯ್ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ. ಆ್ಯಂಡ್ ತುಂಬ ಜನ ಕೂಡ ಹೇಳಿದ್ರಿ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ನ ಆ್ಯಡ್ ಮಾಡಿ, ಪರವಾಗಿಲ್ಲ, ನಾನ್ ಕಾಪಿರೈಟ್ಸ್ ಮ್ಯೂಸಿಕ್ ಸಿಗುತ್ತೆ ಅಂತ. ಬಟ್ ಮೈ ಪರ್ಸ್ನಲ್ ಒಪಿನಿಯನ್ ಈಸ್, ನಮಗೆ ಈ ಥರ ಕ್ಲಿಪ್ಪಿಂಗ್ಗಳು ಸಿಕ್ಕಿದಾಗ ನಮಗಾಗಿರೋವಂಥ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿಕೊಂಡು, ಜೊತೆಗೆ ನಮ್ಮ ಪರ್ಸ್ನಲ್ ವಿಷಯಗಳೇನಾದರೂ ಶೇರ್ ಮಾಡ್ಕೊಳ್ಳೋದಿದ್ರೆ ಯೂಟ್ಯೂಬ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಇದೊಂದು ಕ್ಲಿಪ್ಪಿಂಗ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಹಾಕಿ ಮ್ಯೂಸಿಕ್ ಕಡೆ ಕಾನ್ಸಂಟ್ರೇಷನ್ ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಯಾವುದೇ ತರಹದ ಮ್ಯೂಸಿಕ್ನ ಆ್ಯಡ್ ಮಾಡೋದಿಲ್ಲ. ನಾನು ಓನ್ ವಾಯ್ಸ್ ಕೊಡಬೇಕಾದ್ರೆ ನನ್ನ ವಾಯ್ಸ್ ಮೇಲೇ ಫುಲ್ ಕಾನ್ಸಂಟ್ರೇಷನ್ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ. ಸೊ ಜರ್ನಿ ತುಂಬ ಸ್ಮೂತಾಗಿ ಹೋಯಿತು. ಬಟ್ ಸ್ವಲ್ಪ ಆ್ಯಸ್ ಯೂಶ್ವಲ್ ಉಡುಪಿ ಸೈಡ್ ನಿಮಗೆ ಗೊತ್ತಿರೋ ಹಾಗೆಯೇ ತುಂಬ ಬಿಸಿಲಿತ್ತು. ಅದರಲ್ಲೂ ಕ್ರಿಸ್ಮಸ್ ವೀಕ್ ಆಗಿದ್ದರಿಂದ ತುಂಬ ಜನನೇ ಟ್ರಾವೆಲ್ ಮಾಡ್ತಾಯಿದ್ರು. ಲಾಂಗ್ ವೀಕ್ ಲೀವ್ ಸಿಕ್ಕಿದಾಗ ಯಾರು ತಾನೇ ಬಿಡ್ತಾರೆ ಅಲ್ವಾ, ಎಲ್ಲ ಮಸ್ತು ಮಜಾ ಮಾಡಬೇಕು ಅಂತಲೇ ಎಲ್ಲ ಹೊರಟಿರ್ತಾರೆ. ಹಾಗಾಗಿ ನಮ್ಮ ಪಯಣ ಉಡುಪಿ ಕಡೆ ಹೋಯಿತು. ತುಂಬ ಹಸುವಾಗಿತ್ತು. ಇವಾಗ ನೋಡಿ ಫನ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಅದಾ ಇಷ್ಟು ಟ್ರಾಫಿಕ್ ಇದ್ರೆ ಇನ್ನೇನು ಮಾಡೋದು, ಕಾರ್ ನಿಲ್ಲಿಸೇ ಹೋಗ್ಬೇಕು. ನಂದೆ ಬನ್ನಿ. ರೋಡ್ ಹಂಗೆ ಇದೀರಿ, ಈ ತರ ಆಗಿರೋದು ನಮ್ಮ ಕಾರು. ಹೌದು ಅಪ್ಪ, ಇಷ್ಟು ಟ್ರಾಫಿಕ್ ನೋಡಿ. ನಾವೇನಾದ್ರೂ ಈ ರೋಡಿಗೆ ಇವಾಗ ನಾವು ಕಾರ್ ತಗೊಂಡ್ಬಂದಿದ್ರೆ ಫುಲ್ ಬ್ಲಾಕು. ಊಟ ಇದು ಈವ್ನಿಂಗ್ ಸ್ನಾಕ್ಸಿಗೆ ಹೋಗ್ಬೇಕಿದ್ದು, ಊಟಕ್ಕೆ ಹೋಗ್ತಿರ್ಲಿಲ್ಲ. ಇಲ್ಲೇನೋ ಹೋಗ್ಬಿಡ್ತಿದ್ದೆ, ಅಲ್ಲಿ ನ್ಯೂ ಟರ್ನ್ ಮಾಡ್ಕೊಂಡ್ ಬರೋದಿತ್ತಲ್ಲ, ಇಲ್ಲಿಗೆ ಬರಾಗೆ ಆಗ್ತಿರ್ಲಿಲ್ಲ. ಅಲ್ಲೇ ಪಾರ್ಕಿಂಗ್ ಐತೆ, ಹೌದು, ಮಾಡ್ಬೋದು ಹೋಟೆಲ್ ಅಲ್ಲಿ. ಫೈನಲಿ ನಾವು ಅಂದ್ಕೊಂಡಿದ್ದ ದಿ ವೆರಿ ಫೇಮಸ್ ಹೋಟೆಲ್ ತಿಮ್ಮಪ್ಪ ಫ್ಯಾಮಿಲಿ ರೆಸ್ಟೋರೆಂಟ್, ಆ ಹೋಟೆಲಿಗೆ ಬಂದ್ವಿ. ಯೂಶ್ವಲಿ ನಾನ್ ವೆಜ್ ಪ್ರಿಯರು ಯಾರ್ಯಾರು ಇದ್ದೀರಾ, ಉಡುಪಿಗೆ ಹೋದಾಗ ಮಿಸ್ ಮಾಡಿದೆ ಈ ಹೋಟೆಲ್ಗಂತೂ ವಿಸಿಟ್ ಮಾಡಿರ್ತೀರ. ಸಾರಿ, ನನ್ನ ವಾಯ್ಸು ಸ್ವಲ್ಪ ಟ್ರಿಪ್ಪಿಂದ ಬಂದಮೇಲೆ ಸ್ವಲ್ಪ ಈ ಥರ ಆಗಿಬಿಟ್ಟಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಆಗಿದ್ದ ಎಕ್ಸ್ಪೀರಿಯೆನ್ಸ್ ನೀವೇ ನೋಡ್ತಾ ಹೋಗಿ. ನೋಡಿ ಎಷ್ಟು ಜನ ಇದ್ದಾರೆ, ಎಷ್ಟು ಕ್ಯೂ ಇದೆ. ಇದು ಮೇನ್ ಹೋಟೆಲ್ ಪಕ್ಕದಲ್ಲಿ ನಾನು ಸ್ಟಾರ್ಟಿಂಗ್ ಕ್ಲಿಪ್ಪಿಂಗಲ್ಲಿ ತೋರಿಸಿದ್ನಲ್ಲ ಚಿಕ್ಕ ಹೋಟೆಲ್, ಅಲ್ಲಿನೂ ಅಷ್ಟೇ
ಅಲ್ಲಿ ಬೇಕಾದರೆ ಆರಾಮ್ಸೆ ಹೋಗಿ ಕುತ್ಕೊಬೋದು ಅಂದ್ಕೊಂಡ್ವಿ. ಅಲ್ಲೂ ಸಿಕ್ಕಾಬಟ್ಟೆ ಜನ ಇದ್ದರು, ಇಲ್ಲೂ ಸಿಕ್ಕಾಬಟ್ಟೆ ಜನ ಇದ್ದರು. ಇದು ಆ್ಯಕ್ಚುಲಿ ಫ್ಯಾಮಿಲಿ ಎಲ್ಲರೂ ಕುತ್ಕೊಂಡು ಊಟ ಮಾಡೋವಂಥದ್ದು. ನನ್ನ ಪರಿಸ್ಥಿತಿ ನೋಡಿ, ಮಾಸ್ಕ್ ಹಾಕ್ಕೊಂಡು ಆ ಬಿಸಿಲಿಗೆ ಸೈಡಲ್ಲಿ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಏನಪ್ಪ ಇದು ಪರಿಸ್ಥಿತಿ, ಹೇಗೆ ಊಟ ಮಾಡೋದು ಇಂಥ ಸಿಚುವೇಷನಲ್ಲಿ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ವಿ, ಯಾವುದಾದ್ರೂ ಬೇರೆ ಹೋಟೆಲ್ಗೆ ಹೋಗೋಣ ಏನು ಅಂತ. ಬಟ್ ನನ್ನ ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ಸ್ ಹೇಳ್ತಾ ಇದ್ದಿದ್ದು, ಮೇಕ್ ಶ್ಯೂರ್ ಇಲ್ಲಿ ಮಿಸ್ ಮಾಡದೆ ಊಟ ಮಾಡಲೇಬೇಕು, ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿ ಫಿಶ್ ಮೀಲ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ತುಂಬಾ ವೆಯ್ಟ್ ಮಾಡಿದ್ವಿ. ಅರೌಂಡ್ ಒಂದು 35 to 40 ಮಿನಿಟ್ಸೇ ವೆಯ್ಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ವೆಯ್ಟ್ ಮಾಡಿ ಊಟ ಮಾಡಿದ್ವಾ ಅಥವಾ ಅಲ್ಲಿಂದ ಹಾಗೆ ಹೊರಟ್ಬಿಟ್ವಾ ಅದು ತಿಳ್ಕೊಬೇಕು ಅಂದರೆ ವೀಡಿಯೋನ ಕಂಪ್ಲೀಟಾಗಿ ನೋಡಲೇಬೇಕಾಗತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ವಾವ್ ಅಂತಲೇ ಹೇಳ್ಬೋದು. ಆ ಬಿಸಿಲಿಗೂ ಆ ಜನ ಕ್ರೌಡ್ಗೂ ಅಬ್ಬಾ ವಾವ್. ಬಟ್ ಗಾಯ್ಸ್, ನಿಮಗೆ ಹೇಳ್ತಾ ಇದ್ದೀನಿ, ಉಡುಪಿಗೆ ಹೋದರೆ ಈ ಹೋಟೆಲ್ನ ಮಿಸ್ ಮಾಡ್ಕೊಬೇಡಿ. ಒಳ್ಳೆ ಮೀಲ್ ಅಂತಲೇ ಹೇಳ್ಬೋದು ನೋಡಿ. ಅಂತೂ ಇಂತೂ ಅಷ್ಟು ಟೈಮ್ ಅರೌಂಡ್ 40 to 45 ಮಿನಿಟ್ಸ್ ವೇಸ್ಟ್ ಮಾಡಿದ್ದಕ್ಕೂ ವರ್ತ್ ಅಂತ ಅನ್ನಿಸ್ತು ವೆಯ್ಟ್ ಮಾಡೋದಕ್ಕೆ. ಬಿಕಾಸ್ ಆ ತವಾ ಫಿಶ್ ಆಗಿರ್ಬೋದು ಗೈಸ್, ಎಸ್ಪೆಷಲಿ ಯಮ್ಮಿ ಅಂತ ಅನಿಸಿದ್ದು ನನಗೆ ಪರ್ಸ್ನಲಿ ಪ್ರಾನ್ಸ್ ಗೀ ರೋಸ್ಟ್ ಗೈಸ್, ಸಿಕ್ಕಾಬಟ್ಟೆ ಯಮ್ಮಿ ಆಗಿತ್ತು. ಇದು ಸ್ವಲ್ಪನೇ ಕ್ಲಿಪ್ಪಿಂಗ್ ಇತ್ತು, ಸ್ವಲ್ಪ ನಾನು ಸ್ಲೋ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನೇ ಆರ್ಡರ್ ಮಾಡ್ಕೊತೀನಿ. ಪರ್ಸ್ನಲಿ ನನ್ನ ಒಪಿನಿಯನ್, ಸಿಕ್ಕಾಬಟ್ಟೆ ಇಷ್ಟ ಆಗಿತ್ತು. ಎಲ್ಲ ಥರದ ಫಿಶ್ನ ಟ್ರೈ ಮಾಡಿ, ನಿಮಗೆಂದು ಫಿಶ್ ಪರ್ಸ್ನಲಿ ಇಷ್ಟ ಅಂತಂದರೆ ನೆಕ್ಸ್ಟ್ ಊಟ ಮುಗಿಸ್ಕೊಂಡು ನಾವು ಹೊರಟಿದ್ದು ಬೀಚ್ ಕಡೆಗೆ. ಸೊ ಗಾಯ್ಸ್, ಇವಾಗ ಹೋಟೆಲಿಂದ ಹೊರಡ್ತಾ ಇದ್ದೀವಿ, ಬೀಚಿಗೆ ಹೋಗ್ತಾ ಇದ್ದೀವಿ. ಉಡುಪಿಗೆ ಬಂದಿದ್ದೀವಿ. ಫಸ್ಟು ಉಡುಪಿಯಿಂದ ಬರೋದನ್ನ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿರ್ತೀವಿ, ನೀವು ನೋಡ್ಬೋದು. ಇವಾಗ ಹೋಟೆಲಿಂದ ಹೊರಡ್ತಾ ಇದ್ದೀವಿ. ಬೀಚಿಂದು ವೀಡಿಯೋಸ್ ಕ್ಲಿಪ್ಪಿಂಗ್ ಎಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ, ನೋಡಿ. ಗಾಯ್ಸ್, ನಾವು ಹೊರಟಿರೋವಂಥ ಬೀಚ್ ಯಾವುದು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕೊನೆ ತನಕ ನೋಡಬೇಕಾಗತ್ತೆ. ಈ ಪರ್ಟಿಕ್ಯುಲರ್ ಪ್ಲೇಸ್ ಯಾವುದಿದೆ ಗೈಸ್, ನೀವು ಲವ್ ಮಾಕ್ಟೇಲ್ 2 ಮೂವಿ ನೋಡಿದರೆ ಗೊತ್ತಾಗತ್ತೆ. ಲಾಸ್ಟಲ್ಲಿ ನಿಧಿಮಾನ ಮಣ್ಣು ಮಾಡಿರೋ ಅಂಥ ಪ್ಲೇಸ್ ಆಗಿದೆ, ನಿಧಿಮಾನ. ಓಕೆನಾ? ಸೊ ಫೈನಲಿ ರೀಚ್ ಆದ್ವಿ ನಮ್ಮ ಬೀಚ್ ಹತ್ರ. ಸೊ ಗೈಸ್, ಫೈನಲಿ ರೀಚ್ ಆಗಿದ್ದೀವಿ ನೋಡಿ. ತುಂಬ ವರ್ಷದ ಕನಸು ಅಂತಲೇ ಹೇಳ್ಬೋದು. ಸೊ ಮದುವೆ ಆದಮೇಲೆ ಸನ್ಸೆಟ್ ಆಗ್ತಾ ಇದೆ. ಸೊ ಬ್ಯೂಟಿಫುಲ್. ಸೊ ಎಸ್, ನಾನು ನನ್ನ ಹಸ್ಬೆಂಡ್ ಫೈನಲಿ ಬಂದ್ವಿ. ಐ ಆಮ್ ಸೂಪರ್ ಹ್ಯಾಪಿ ಟುಡೇ. ಹೇಳೋಕ್ಕಾಗ್ತಾಯಿಲ್ಲ, ತುಂಬ ಕಷ್ಟ ದಿನಗಳಿತ್ತು. ಸೊ ಅದನ್ನೆಲ್ಲ ದಾಟಿ ಫೈನಲಿ ನಮ್ಮ ಡೆಸ್ಟಿನೇಷನ್ ಲೊಕೇಶನಿಗೆ ಬಂದಿದ್ದೆ. ನನಗೆ ಔಟ್ ಆಫ್ ಕಂಟ್ರಿ, ಔಟ್ ಆಫ್ ಸ್ಟೇಟ್ ನನಗೆ ತುಂಬ ಇಷ್ಟನೇ ಆಗಲ್ಲ. ಸೊ ಫೈನಲಿ ನಾನು ಅಂದ್ಕೊಂಡಿರೋ ಜಾಗಕ್ಕೆ ಬಂದಿದ್ದೀನಿ. ಖುಷಿ ಆಗ್ತಾರೆ, ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಪ್ರತಿ ಸನ್ಸೆಟ್. ಸೊ ನಾನು ವೈಲ್ಡ್ ಹ್ಯಾಂಗಲಲ್ಲೆಲ್ಲ ಕ್ಲಿಪ್ಪಿಂಗ್ ಹಾಕ್ತಾ ಹೋಗ್ತೀನಿ, ನೀವು ನೋಡಿ. ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಗೈಸ್, ಸೌಂಡಿಗೆ ನನ್ನ ವಾಯ್ಸ್ ಕೇಳಿಸ್ತಿದೆಯಲ್ವೋ ಗೊತ್ತಿಲ್ಲ, ಬಟ್ ಐ ಜಸ್ಟ್ ವಾಂಟೆಡ್ ಟು ಶೋ ಯು ಪೀಪಲ್ ಏನು ಸಖತ್ತಾಗಿದೆ ಅಂತ. ಸೊ ಫೈನಲಿ ನಾವು ಟ್ರಿಪ್ಗೋಸ್ಕರ ಕ್ಯಾಮ್ರಾ ತಗೊಂಡಿದ್ದಕ್ಕೂ ಲೆನ್ಸ್ ತಗೊಂಡಿದ್ದಕ್ಕೂ ತುಂಬ ಯೂಸ್ಫುಲ್ ಆಯಿತು. ನಮ್ಮ ಕ್ಯಾಮ್ರಾ ಆ್ಯಂಡ್ ಲೆನ್ಸಲ್ಲಿ ಬಂದಿರೋ ಅಂತಹ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ, ಬ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ ಗೈಸ್. ಮಿಸ್ ಮಾಡಿದೆ ನೀವು ಡೆಫಿನೆಟ್ಲಿ ನೋಡಲೇಬೇಕು. ಸೊ ಎಪಿಸೋಡ್ 1, 2, 3, 4, 5 ಆ ಥರ ಬರ್ತಾ ಹೋಗುತ್ತೆ. ಸೊ ಮಿಸ್ ಮಾಡಿದೆ ನೋಡಿ. ಸೊ ನನ್ನ ಚಾನಲಿಗಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಅಂದ್ಕೊಂಡಿರೋ ಪ್ರಕಾರ ಫೈನಲಿ ವಿಡಿಯೋ ಶೂಟ್ ಕೂಡ ಆಯಿತು, ಫೋಟೋಸ್ ಕೂಡ ಕ್ಲಿಕ್ ಮಾಡಿದ್ವಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ನನ್ನ ಹಸ್ಬೆಂಡ್ ನನ್ನ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿಕೊಟ್ರು ಅಂದರೆ ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು. ಬೀಚ್ ಸೈಡಲ್ಲಿ ವಿಡಿಯೋ ತಗೋಬೇಕು ಆ್ಯಂಡ್ ಫೋಟೋಸ್ಗಳನ್ನ ಕ್ಲಿಕ್ ಮಾಡ್ಕೋಬೇಕು ಅಂತ. ಸೊ ಫೈನಲಿ ಆ ಡ್ರೀಮ್ ಕೂಡ ಕಂಪ್ಲೀಟ್ ಮಾಡಿದರು. 2025ಗೆ ನನಗೆ ಒಂಥರ ಬೆಸ್ಟ್ ಟ್ರೀಟ್ ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡ್ ಕಡೆಯಿಂದ. ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಹಿಮ್ ಅಂತಲೇ ಹೇಳ್ಬೋದು. ಅದೃಷ್ಟ ಮಾಡಿದ್ದೀನಿ. ಸೊ ಗೈಸ್, ಈವ್ನಿಂಗ್ ಆಯಿತು, ಏನು ಹೊರಡಬೇಕು. ಸೊ ಎಲ್ಲ ಪ್ಯಾಕಿಂಗ್ ಆಗ್ತಾ ಇದೆ. ಅಂದರೆ ಆ್ಯಕ್ಚುಲಿ ಹೊರಡೋಕ್ಕೆ ನನಗೆ ಇಷ್ಟ ಇಲ್ಲ, ಬಟ್ ವಿ ಹ್ಯಾವ್ ಟು ರೀಚ್ ನೆಕ್ಸ್ಟ್ ಡೆಸ್ಟಿನೇಷನ್ ಕೂಡ ಬೀಚೇ ಆಗಿದೆ. ಸೊ ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ಆ ಬೀಚಲ್ಲಿ ಸ್ವಲ್ಪ ಸ್ಪೆಷಲ್ ಈವೆಂಟ್ ಥರ ಇದೆ ಅಂತೆ. ಸೊ ಅದನ್ನು ನೋಡಿಕೊಂಡು ಎಂಜಾಯ್ ಮಾಡೋಣ ಅಂತ ನಾನು ಮತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ಫ್ಯಾಮಿಲಿ ಹೋಗ್ತಾ ಇದ್ವಿ. ಸೊ ಕಂಪ್ಲೀಟ್ ಅಪ್ಡೇಟ್ ಎಪಿಸೋಡ್ 3 ಬರ್ತಾ ಹೋಗುತ್ತೆ. ನೀವು ತಪ್ಪದೆ ಎಪಿಸೋಡ್ ಎಲ್ಲನೂ ಮಿಸ್ ಮಾಡಿದೆ ನೋಡಿ.
ಎಪಿಸೋಡ್ 1 ಮಿಸ್ ಮಾಡಿದರೆ ಹೋಗಿ ನೋಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಎಲ್ಲ ಎಪಿಸೋಡ್ನು ನೋಡಿ ಖುಷಿಯಿಂದ ಕಮೆಂಟ್ ಮಾಡಿ, ಇಷ್ಟ ಆಯ್ತಾ ಅಂತಲೂ ತಿಳಿಸಿ ನನಗೆ. ತಿರುಗು ಸುಮ್ಮನೆ ಹಿಂಗೆ. ಕೈ ಹಿಡ್ಕೊ, ಈ ಕಡೆ ಬರಬೇಕು ಕೈ. ಸೊ ಬೀಚ್ ಹತ್ರ ಹೋದ್ಮೇಲೆ ಮಿಸ್ ಮಾಡದೆ ಮಾಡೋವಂಥ ಒಂದು ಕೆಲಸ, ನಮಗೆ ಪರ್ಸ್ನಲಿ ನಮಗೆ ತುಂಬ ಇಷ್ಟ ಆದವ್ರ ಹೆಸರು ಬರೆಯೋದಾಗಿರ್ಬೋದು, ಅವರಿಗೆ ಲವ್ ಯು ಹೇಳೋದಾಗಿರ್ಬೋದು, ಅದ್ರ ಮೇಲೆ ಬರೆದ್ಬಿಟ್ಟು ದೂರ ಇದ್ದರೆ ಫೋಟೋ ತೆಗೆದು ಕಳಿಸ್ತಾರೆ, ಅಲ್ಲೇ ಇದ್ದರೆ ಅದನ್ನು ಬರೆದ್ಬಿಟ್ಟು ಅವ್ರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೋತಾರೆ. ನಾನು ಮಾಡಿದ್ದು ಹಾಗೆಯೇ, ನಾನು ಅವ್ರನ್ನ ಪ್ರೀತಿಯಿಂದ ಕರೆಯೋದು ಕಂದ ಅಂತ. ಸೊ ಲವ್ ಯು ಕಂದ. ಸೊ ಪ್ರೀವಿಯಸ್ ಬೀಚ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಮಲ್ಪೆ ಬೀಚ್ಗೆ. ಸೊ ಆ್ಯಸ್ ಯು ನೋ ಗೈಸ್, ಉಡುಪಿಗಂತೂ ಬಂದಮೇಲೆ ಈ ಬೀಚ್ನ ಯಾರೂ ಮಿಸ್ ಮಾಡದೆ ಒಂದು ವಿಸಿಟ್ ಹಾಕೇ ಆಗ್ತಾರೆ. ಸೊ ನಾವು ಕೂಡ ಹಾಗೆ ಮಾಡಿದ್ವಿ. ಕ್ರಿಸ್ಮಸ್ ಇದ್ದಿದ್ದರಿಂದ ಏನಾದರೂ ಸ್ಪೆಷಲ್ ಆಗಿರುತ್ತೆ ಅಂತಲೇ ನಾವು ಅಂದ್ಕೊಂಡು ಹೋದ್ವಿ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಅಲ್ಲಿತ್ತು. ಗೇಮ್ಸ್ ಎಲ್ಲ ಇತ್ತು. ನನ್ನ ಹಸ್ಬೆಂಡ್ ಗೇಮ್ ಆಡಿದ್ರು, ನಾನೇನು ಆಡಲಿಲ್ಲ. ಮಾಮೂಲಿ ಒಂದು ಗೋಳಿ ಸೋಡಾ ಕುಡಿದ್ವಿ. ನನಗಂತೂ ಅಲ್ಲಿ ಹೇಗಿರುತ್ತೋ ಏನೋ ಅಂತ ಕುಡಿಯೋಲ್ಲ ಅಂತ ಇದೆ, ಬಟ್ ಆದರೆ ಇಟ್ಸ್ ಓಕೆ, ಏನಾಗಲ್ಲ ಕುಡಿ ಅಂತ ಹೇಳಿದ್ರು. ಹಾಗೆ ಸ್ವಲ್ಪ ಪೈನಾಪಲ್ ತಗೊಂಡು, ಸ್ವಲ್ಪ ಲೈಟಾಗಿ ಹಸಿವಾಗಿತ್ತು, ಹಾಗಾಗಿ ಪೈನಾಪಲ್ ತಿನ್ಕೊಂಡು ಬಂದ್ವಿ. ನಮ್ಮ ಜೊತೆ ಬಂದಿದ್ದಂಥ ನನ್ನ ಫ್ರೆಂಡ್ಸು ತಿಂತ್ಯಾಯ್ತು ಕುಡಿ, ಯು ಆರ್ ಸೋ ಫುಡ್ಡಿ ರೈಟ್, ತಿನ್ನು ಅಂತ ರೇಗಿಸ್ತಾಯಿದ್ರು. ಹಾಗಾಗಿ ಸದ್ಯಕ್ಕೆ ಅವಾಗ ಟ್ರಾವೆಲ್ ಮಾಡಬೇಕಾದ್ರೆ ಗೈಸ್ ಹೆವಿ ಫುಡ್ ತಿನ್ನೋಕ್ಕೂ ಆಗಲ್ಲ. ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಲ್ವಾ? ಆ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಮೈಂಡಿಗೆ ಬಂದಿದೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ. ಹಾಗಾಗಿ ಪೈನಾಪಲ್ ತಿಂದು ಅದು ಸ್ವಲ್ಪ ಕುಡ್ಕೊಂಡು ಹಾಗೆ ಬೀಚ್ನ ಎಂಜಾಯ್ ಮಾಡ್ತಾಯಿದ್ವಿ. ನನಗೆ ನೈಟ್ ಟೈಮ್ ಬೀಚ್ ಸೌಂಡ್ ಏನಿದೆ ಗೈಸ್, ಆ ಅಲೆಗಳ ಸದ್ದು, ಅದು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಆ ಬೀಚ್ ಹತ್ರ ಹೋದ್ವಿ, ಕುತ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದೆಲ್ಲ ನಾನು ಕ್ಲಿಪ್ಪಿಂಗ್ ಅಟ್ಯಾಚ್ ಮಾಡಿದ್ದೀನಿ, ನೀವು ನೋಡ್ತಾ ಹೋಗ್ಬೋದು. ಬ್ಯಾಕ್ಗ್ರೌಂಡಲ್ಲಿ ಸಿಕ್ಕಾಬಟ್ಟೆ ಮ್ಯೂಸಿಕ್ ಇತ್ತು ಗೈಸ್. ತುಂಬ ವೆರೈಟಿ ಆಫ್ ಗೇಮ್ಸ್ ಇತ್ತು ಬೀಚ್ ಸೈಡು. ಎಸ್ಪೆಷಲಿ ಮಕ್ಕಳಿಗಂತೂ ತುಂಬಾ ಇತ್ತು, ದೊಡ್ಡೋರಿಗೆ ಸ್ವಲ್ಪ ಆಪ್ಷನ್ಸ್ ಕಡಿಮೆನೇ ಇತ್ತು. ಬಟ್ ಫ್ಯಾಮಿಲಿ ಇರೋರು ಹೋದರೆ ಈ ಬೀಚಲ್ಲಿ ಮಕ್ಕಳನ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಸ್ಬೋದು ಅಂತ ಅನ್ಕೋತೀನಿ. ಕೆಲವರು ಅಲ್ಲಿ ಕ್ರಿಕೆಟ್ ಆಡ್ತಾಯಿದ್ರು, ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ತೋರಿಸೋಣ ಅಂತ. ಓವರ್ ಆಲ್ ನೈಟ್ ದಟ್ ವಾಸ್ ಎ ಗ್ರೇಟ್ ಡೇ ಅಂತಲೇ ಹೇಳ್ಬೋದು. ತುಂಬಾ ಎಂಜಾಯ್ ಮಾಡಿದ್ವಿ. ನೋಡಿ ಇಲ್ಲಿ ಯಪ್ಪ, ಈ ಗೇಮ್ ಅಂತೂ ನನಗೆ ಸಿಕ್ಕಾಬಟ್ಟೆ ಭಯ ಆಯಿತು ಗೈಸ್. ನನಗೆ ಪರ್ಸ್ನಲಿ ಈ ಥರ ಗೇಮ್ಸ್ ಎಲ್ಲ ನಾನು ಟ್ರೈ ಎಲ್ಲ ನೋಡೋಕ್ಕೂ ಹೋಗಲ್ಲ, ಅಷ್ಟು ಭಯ ಆಗುತ್ತೆ. ಬಟ್ ಇಲ್ಲಿ ಗೇಮ್ ಆಡ್ತಿದ್ದು ಹುಡುಗಿ ಸಿಕ್ಕಾಬಟ್ಟೆ ಚಿಕ್ಕ ಹುಡುಗಿ ಆಯಿತಾ, ಆದರೂ ಆಡ್ತಾಯಿದ್ರು. ಬಟ್ ನನ್ನ ಹಸ್ಬೆಂಡ್ ನೋಡಿ ಇವಾಗ ಯಾವ ಥರ ಗೇಮ್ ಆಡ್ತಾರೆ ಅಂತ. ಗೈಸ್ ಇದಂತೂ ನಾನು ವೀಡಿಯೋ ಮಾಡಬೇಕಾದ್ರೆ ಫುಲ್ ಖುಷಿ ಆಗ್ತಾಯಿತ್ತು. ಹೇಗೆ ಪ್ರಾಪರಾಗಿ ಪಾಯಿಂಟ್ ಹಾಕ್ತಾಯಿದ್ರು ಅಂತ ಅಂದರೆ ಸಖತ್ತಾಗಿ. ಇದು ಪೇಂಟ್ ಶೂಟ್ ಅಂತ ಸಮಥಿಂಗ್ ಏನೋ ನೇಮ್ ಇತ್ತು ಈ ಗೇಮ್ಗೆ, ನಾನು ಕರೆಕ್ಟಾಗಿ ಅದನ್ನು ಅಬ್ಸರ್ವ್ ಮಾಡಲಿಲ್ಲ ನೇಮ್ ಬೋರ್ಡ್ನ. ಬಟ್ ತುಂಬ ಚೆನ್ನಾಗಿ ಆಡಿದರು. ಸ್ಟಾರ್ಟಿಂಗ್ ಒಂದು 3 ಬಾಟಲ್ಸ್ನ ಬೀಳ್ಸಿದ್ರು, ಅದಾದಮೇಲೆ ಬೀಳ್ಸೋಕ್ಕಾಗಿಲ್ಲ. ಬಟ್ ಗೈಸ್ ತುಂಬ ಶಾರ್ಪ್ ಇದ್ದಾರೆ ಅವರು. ನನಗೆ ಇವತ್ತೇ ಗೊತ್ತಾಗಿತ್ತು ಆ ಗೇಮ್ ಅವರು ಆಡುವಾಗ ಎಷ್ಟು ಪ್ರಾಪರಾಗಿ ಟಾರ್ಗೆಟ್ ಮಾಡ್ತಾಯಿದ್ರು ಅಂತ. ಬಟ್ ಫೈನಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅವ್ರಿಗೆ ಮಾತ್ರ ಎಲ್ಲ ಗೇಮ್ಸ್ನೂ ಟ್ರೈ ಮಾಡಬೇಕು ಅಂತ ಆಸೆ ಇತ್ತು, ಬಟ್ ನನಗೆ ಸಿಕ್ಕಾಬಟ್ಟೆ ಭಯ ಇದ್ದ ಕಾರಣ ನೀವು ಆಡಿ ಪರವಾಗಿಲ್ಲ ಅಂತಲೇ ಆಡಿಸ್ತೀನಿ. ಚಿಕನ್ ಸಾರು ಬೇಕಾ, ಸುಕ್ಕ ಹಾಕಬೇಕಾ, ನೀನು ಜಂಪ್ ಮಾಡಿ. ತುಂಬ ಹಸುವಾದ ಕಾರಣ ಅಲ್ಲೇ ಲೈಟಾಗಿ ಡಿನ್ನರ್ ಕೂಡ ಮುಗಿಸ್ಕೊಂಡ್ವಿ. ಸೊ ಬೀಚ್ನ ಎಂಜಾಯ್ ತುಂಬ ಚೆನ್ನಾಗಿ ಮಾಡಿದ್ವಿ. ನೀವಿನ್ನ ಎಪಿಸೋಡ್ 1 ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಆಲ್ ವೀಡಿಯೋಸ್ ಗೈಸ್. ಎಪಿಸೋಡ್ 1 ವಿಡಿಯೋ ನೋಡಿ, ಎಪಿಸೋಡ್ 2 ಇವಾಗ ನೋಡ್ತಾ ಇದ್ದೀರಾ, ಎಪಿಸೋಡ್ 3, 4 ಬರುತ್ತೆ. ಇನ್ನು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಆಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಆಲ್.